ನಿಮ್ಮ ಯೋಗ್ಯತೆಗೆ 50 ವರ್ಷ ಈ ರಾಜ್ಯ ಆಳಿದ್ರಲ್ಲ ಕಾಂಗ್ರೆಸ್ನವರು, ಎಷ್ಟು ಸಬ್ಸ್ಟೇಷನ್ಗಳನ್ನು ಮಾಡಿದ್ರಿ ನೀವು? ನಾನು ಮುಖ್ಯಮಂತ್ರಿ ಆಗೋವರಿಗೆ ಎಷ್ಟು ಸ್ಕೂಲ್ಗಳು ಮಾಡಿದ್ರಿ? ಫಸ್ಟ್ ಗ್ರೇಡ್ ಕಾಲೇಜ್ಗಳನ್ನ 50 ವರ್ಷದಲ್ಲಿ. ನಾನು 18 ತಿಂಗಳಲ್ಲಿ ಎಷ್ಟು ಹೈಸ್ಕೂಲು, ಎಷ್ಟು ಸಬ್ಸ್ಟೇಷನ್ನು, ಏನೇನು ಮಾಡಿದ್ದೀವಿ ತೆಗೀರಿ. ಈಗ ಅದು ಎಂಥದ್ದು 5 ಮೇಯರ್ ಮಾಡ್ತಾರಂತೆ. ಈಗ ಬೆಂಗಳೂರು ಉದ್ಧಾರ ಮಾಡೋಕ್ಕಾದಿಲ್ಲ, ಆನೆಕಲ್ನೂ ಸೇರಿಸ್ತಾರಂತೆ. ಇನ್ನೇನು ದುಡ್ಡಿಲ್ಲ ನಿಮ್ಮ ಯೋಗ್ಯತೆಗೆ, ಅವು ಸೇರಿಸ್ಕೊಂಡು ಏನು ಮಾಡ್ತೀರಿ? ಈಗ ಅದೇ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿಲ್ವ, ಅದೇನೋ 1,02,000 ಕೋಟಿ ಬೆಂಗಳೂರು ನಗರಕ್ಕೆ ಕೊಡ್ತಾವ್ರಂತೆ. ಅವ್ರು ಕೊಟ್ಟರು, ಬೆಂಗಳೂರು ನಗರ ಉದ್ಧಾರ ಮಾಡಿದ್ರು. ಈಗ ನಾನು 2007 ಕೊಡ್ತಾ ಇದ್ದೀನಲ್ಲ, ಆದೇಶಗಳು ಏನೇನು ಮಾಡಿದ್ದೀವಿ? ಆ 20 ತಿಂಗಳ ಆಡಳಿತದಲ್ಲಿ ಏನೇನು ಮಾಡಿದೆ? ಇಲ್ಲೇ ಇದೆ ಆದೇಶ. ಇವತ್ತು 7 ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು, ಈ ಬೆಂಗಳೂರು ನಗರ ಕುಲಿಗೆಡಿಸಿದ್ರಲ್ಲ. ಇದೇ 99ರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ. ಈ ಬೆಂಗಳೂರು ನಗರ 50 ವರ್ಷದಲ್ಲಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರೇ ಅರ್ಬನ್ ಮಿನಿಸ್ಟ್ರ್ ಆಗಿ ಅವ್ರ ಲೆಟ್ರೇಟಲ್ಲಿ ಅಲ್ಲೆಲ್ಲ ಬಳ್ಳಾರಿಲಿ ಹೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟ್ರೇಟ್ ಅಲ್ಲಿ ಯೂಸ್ ಆಗಿತ್ತು. ಇವ್ರ ಜೊತೆನೇ ಸರ್ಕಾರ ಮಾಡಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡತಕ್ಕಂಥ ತೀರ್ಮಾನ ತಗೊಂಡೆ. ಕಾಂಪೀಟ್ ವಿತ್ ಚೈನಾ ಅಂತ ಹೇಳಿ ಕಾರ್ಯಕ್ರಮ. ಕಲಬುರಗಿ, ಬೀದರ್, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಯಾವ ಟ್ರಂಪ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಚೈನಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಆತ್ಮನಿರ್ಭರ್ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀವಿ, ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದೀವಿ. ನಾನು ಅವತ್ತು ಏನು 9 ಜಿಲ್ಲೆನಲ್ಲಿ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಕೊಪ್ಪಳ ಒಂದರಲ್ಲಿ ಅದೇನೋ ಎಲೆಕ್ಟ್ರಾನಿಕ್ ಟಾಯ್ಸ್ದೇನೋ ಸ್ವಲ್ಪ ಮಟ್ಟಿಗೇನೋ ಮಾಡ್ಕೊಂಡವ್ರೆ. ಅದು ಹೊರತುಪಡಿಸೋರು ಯಾವುದೂ ಟೇಕ್ ಆಫ್ ಆಗಲಿಲ್ಲ. ಇವತ್ತು ಲಕ್ಷಾಂತರ ಜನಕ್ಕೆ ಉದ್ಯೋಗ ಕೊಡಿಸ್ತಕ್ಕಂಥದ್ದಕ್ಕೆ ಅವಕಾಶಗಳಿತ್ತು, ಅದರಿಂದ ಮಾಡಿದ್ದೆ. ನಾನೇನಾದರೂ ಕಂಟಿನ್ಯೂ ಆಗಿದ್ದರೆ 25,000 ಕೋಟಿ ಸಬ್ಸಿಡಿ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದ್ದೆ ಇಂಡಸ್ಟ್ರಿ ಮಾಡ್ತಕ್ಕಂಥವ್ರಿಗೆ. ಸರ್ಕಾರ ತೆಗೆದ್ರಿ. 5 ವರ್ಷದ ಸರ್ಕಾರ ನನ್ನ ಕೈಗೆ ಸಿಕ್ಕಿದ್ರು ತೋರಿಸ್ತಾ ಇದ್ದೆ ನಾನು. ಜನ ತೀರ್ಮಾನ ಮಾಡಬೇಕು. ಇವತ್ತು ಯಾತಿಗೆ ಗುಂಡಿಗಳು ಇಟ್ಕೊಂಡು ಕೂತಿದ್ದೀನಿ? ನಿಮ್ಮ ಯೋಗ್ಯತೆಗೆ ಒಂದು ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ನಿಮಗೆ. ಇಲ್ಲಿ ಹೇಳ್ತಾರೆ, ನಾನು ಕೆಲವು ಅಧಿಕಾರಿಗಳಿಗೆ ಕೇಳಿದ್ರೆ, ಇದೇನು ಈ ಸ್ಕೀಮ್ ತಂದವರಲ್ಲ 5% ಶುಲ್ಕ ವಸೂಲಿ ಮಾಡೋದು. ಯಾವ ಏರಿಯಾದಲ್ಲಿ ಈ ಬಡಾವಣೆಗಳು ಮಾಡಿ ಪಾರ್ಕ್ ಇಲ್ಲ, ರಸ್ತೆಗಳಿಲ್ಲ, ಈ ದುಡ್ಡನ್ನು ನಾವೇನು ಕಲೆಕ್ಟ್ ಮಾಡ್ತೀವಿ ಅಲ್ಲಿ ಪಾರ್ಕ್ ಮಾಡ್ತಾರಂತೆ. ಮನೆ ಕಟ್ಟಿ ಪಾರ್ಕ್ ಜಾಗವೇ ಇಲ್ಲ, ಅಲ್ಲಿ ಪಾರ್ಕ್ ಎಲ್ಲಿಂದ ತರ್ತಾರೆ ಇವರು? ಇದು ಹೇಳ್ತಾರೆ ನನಗೆ. ಈ ದುಡ್ಡೆಲ್ಲ ಇವ್ರು ಯಾರು ಕಟ್ತಾರೆ ದುಡ್ಡನ್ನು, ಅವ್ರ ಏರಿಯಾಗೆ ಈ ದುಡ್ಡನ್ನು ಖರ್ಚು ಮಾಡ್ತಾರಂತೆ. ಈಗ